ಹಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ಚಾನೆಲ್. ನನ್ನ ರೆಸಿಪೀಸ್ನ ಯಾರಾದರೂ ಹೊಸಬ್ರು ಬಂದು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ನನ್ನ ಫೇವ್ರೆಟ್ ಮೀನು ನಂಗು ಮೀನಿನ ರೆಸಿಪಿ. ತುಂಬಾ ಟೇಸ್ಟಿಯಾಗಿ ಆಗುವಂಥ ನನ್ನ ಅಮ್ಮನ ಸ್ಟೈಲಲ್ಲಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಮತ್ತು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇಲ್ಲಿ ನಾನು ನಂಗು ಮೀನು ತೊಗೊಂಡಿದ್ದೀನಿ. ಇದರಲ್ಲಿ 2 kg ಇದೆ ಟೋಟಲಾಗಿ. ನಾನಿವತ್ತು 4 ಮೀನನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ನೀಟಾಗಿ ತೊಳೆದು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಇದರಲ್ಲಿ ಸಿಪ್ಪೆ ದೊಡ್ಡ ಮೀನಾದರೆ ನೀಟಾಗಿ ಬರುತ್ತೆ, ಏನು ಕಷ್ಟ ಆಗಲ್ಲ. ಸೊ ನೆಕ್ಸ್ಟಿಗೆ ಇಲ್ಲಿ ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರಿಗೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊತಾ ಇದ್ದೀನಿ, ಹಾಗೂ 4-5 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊ ಹಾಕ್ತೀನಿ ಯಾಕಂದರೆ ನಂತರ ಹುಣಸೆ ಹುಳಿ ಇಲ್ಲ, ಅದಕ್ಕೋಸ್ಕರ ನೀವು ಒಂದು ತುಂಡು ಹುಣಸೆ ಹುಳಿ ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟಿಗೆ ಇಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನೋಡಿ. ಕಾಯಿ ತುರಿ ಹಾಕ್ಕೊಂಡು ನೆಕ್ಸ್ಟಿಗೆ ಇಲ್ಲಿ ನಾನು ಎಲ್ಲ ಪೌಡರ್ಸ್ ಬಳಸ್ತಾ ಇದ್ದೀನಿ. ನೀವು ಇದೇ ಅಳತೆಯಲ್ಲಿ ಕೊತ್ತಂಬರಿ ಬೀಜ, ಜೀರಿಗೆ, ಇದೇನಿದೆ ಕಾಳುಗಳನ್ನು ಹಾಕ್ಕೊಳ್ಬೋದು, ಆಯಿತಾ. ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನಷ್ಟು ಸಾಸಿವೆ ಪೌಡರ್ ಹಾಕ್ಕೊತಾ ಇದ್ದೀನಿ, ಹಾಗೂ ಚಿಟಿಕೆಯಷ್ಟು ಮೆಂತ್ಯ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ, ಹಾಗೂ ಇಲ್ಲಿ 2 ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಸಹ ಖಾರ ಬೇಕಂದರೆ ಪೆಪ್ಪರ್ ಪೌಡರ್ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಬೋದು. ಇದು ಹಾಕ್ಕೊಂಡು ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನನ್ನ ಅಮ್ಮಂದು, ಅವರು ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾರೆ, ಅದಕ್ಕೋಸ್ಕರ ನಾನು ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಮುಷ್ಟಿಯಷ್ಟು ಚೆನ್ನಾಗಿ ತೊಳೆದು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನ ನಾವು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಾನು ನೋಡಿ ಗ್ರೈಂಡ್ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೂ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಗ್ರೈಂಡ್ ಮಾಡಿದಂಥ ಮಸಾಲೆ ಏನಿದೆ ಅದನ್ನ ಹಾಕ್ಕೊಂಡು ಗ್ರೇವಿ ಅಡ್ಜಸ್ಟ್ ಮಾಡಬೇಕು. ಈ ಗ್ರೇವಿ ತುಂಬ ತೆಳು ಕೂಡ ಆಗಲಿಕ್ಕಿಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ನೋಡಿ ನೀರು ಹಾಕಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟಿಗೆ ಇಲ್ಲಿ ನಾನು ಒಂದು ಶುಂಠಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಆಗಲೇ ಹಾಕಬೇಕಿತ್ತು, ನನಗೆ ಮರ್ತೋಯ್ತು, ಅದಕ್ಕೋಸ್ಕರ ನಾನು ಈಗ ಹಾಕ್ಕೊತಾ ಇದ್ದೀನಿ. ನಾವು ಯಾವಾಗ ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕ್ತೀವಿ ನೋಡಿ, ಆವಾಗಲೇ ನಾವು ಶುಂಠಿ ಹಾಕಿದರೆ ಆಯಿತು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಆಯಿತಾ. ಉಪ್ಪನ್ನು ಮಾತ್ರ ನೋಡಿ ಹಾಕ್ಕೊಳ್ಳಿ. ಈ ಥರ ಹಾಕಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ನಾವು. ನೋಡಿ ಕುದಿ ಬರ್ತಾ ಇದೆ ಅಲ್ವಾ, ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಒಂದು ಕುದಿ ಬಂದ ಮೇಲೆ ಮೀನನ್ನು ಹಾಕ್ಕೊಂಡ್ರೆ ಆಯಿತು, ಯಾಕಂದರೆ ಇದು ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಮೊದಲೇ ಹಾಕಿದರೆ ಅದು ಫುಲ್ ಹೀರ್ಕೊಳ್ಳುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಕುದಿ ಬಂದ ಮೇಲೆ ಈ ಥರ ಮೀನನ್ನು ಹಾಕ್ಕೊಂಡು ನಾವು ಈ ಥರ ಒಮ್ಮೆ ಸ್ಟಿರ್ ಮಾಡಬೇಕು. ಮಿಡ್ಲಲ್ಲಿ ನಾವು ಸ್ಪೂನ್ ಹಾಕಬಾರ್ದು, ಈ ಥರನೇ ನಾವು ಇದು ಮಾಡಬೇಕು. ನೋಡಿ 5 ನಿಮಿಷ ಬೆಂದಾದಮೇಲೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಬೆಂದಿದೆ ಮೀನು ಕೂಡ. ನೆಕ್ಸ್ಟಿಗೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅಲ್ಲಿಗೆ ಸ್ವಲ್ಪ ಈ ಥರ ಸ್ಟಿರ್ ಮಾಡ್ತಾ ಇದ್ದೀನಿ. ಆದಮೇಲೆ ನಮ್ಮದು ಸೂಪರಾದ ಟೇಸ್ಟಿಯಾದ ನಂಗು ಮೀನಿನ ಪದಾರ್ಥ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಹೇಳಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.